ಗುಡ್ ಈವ್ನಿಂಗ್. ನಾನು ಸಂಧ್ಯಾ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಸ್ಫಟಿಕ, ಮೇ ಬಿ ಎಲ್ಲರಿಗೂ ಗೊತ್ತಿರುತ್ತೆ ಅನಿಸುತ್ತೆ, ಅಥವಾ ಪಟಿಕಾರ ಅಂತಲೂ ಕರೀತಾರೆ. ಸ್ಫಟಿಕದ ಕಲ್ಲಿಂದ ನಾವು ಹೇಗೆ ಸ್ಕಿನ್ ಕೇರ್ ಮಾಡ್ಬೋದು ಅಂತ ನಾನು ಇವತ್ತೊಂದು ರೆಮಿಡಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಯೂಶ್ವಲಿ ಈ ಥರ ಸ್ಫಟಿಕ ಸಿಕ್ಕಿದಾಗ ಸೊ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ, ಯಾಕಂದರೆ ಅದನ್ನು ಫೇಸಿಗೆ ಅಪ್ಲೈ ಮಾಡೋದ್ರಿಂದ ಅದು ಎಷ್ಟು ಸ್ಮೂತ್ ಇರುತ್ತೋ ಅಷ್ಟು ಫೇಸಿಗೆ ಅಪ್ಲೈ ಮಾಡ್ಬೋದು ಈಸಿಯಾಗಿ. ಸೊ ಹಾಗೆ ನಾನು ಇದನ್ನು ಸ್ಮ್ಯಾಶ್ ಮಾಡಿ ಅದನ್ನು ಸರಿ ಸಾಣಿಸ್ಕೊತಾ ಇದ್ದೀನಿ, ಯಾಕೆಂದರೆ ಫೇಸಿಗೆ ಅಪ್ಲೈ ಮಾಡೋದು ಕ್ರಿಸ್ಟಲ್ ಕ್ಲಿಯರ್ ಆಗಿದ್ದರೆ, ಸ್ವಲ್ಪ ಸ್ಮೂತ್ ಆಗಿದ್ದರೆ ಫೇಸಿಗಿನ್ನೂ ಚೆನ್ನಾಗಿರುತ್ತೆ ಗ್ಲೋ ಅಂತ. ಆಮೇಲೆ ಸ್ಕ್ರ್ಯಾಚಸ್ ಎಲ್ಲ ಆಗಬಾರ್ದು ಅಂತ. ಸೊ ಹಾಗೆ ಈ ಥರ ನೀವು ಸಾಣಿಸ್ಕೊಳ್ಳಿ ಅದನ್ನು. ಅದು ಹಿಟ್ಟು ಥರ ಬರುತ್ತೆ ಫೈನಲ್ ಆಗಿ. ಸೊ ಅದಾಗಿದ ಮೇಲೆ 1 ಸ್ಪೂನು ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಆ ಥರ ಅದ್ರ ಮೇಲೆ ಅಪ್ಲೈ ಮಾಡ್ಕೊಳ್ಳಿ. ನಾನು 1 ಸ್ಪೂನ್ ತೊಗೊಂಡಿದ್ದೀನಿ. ಸೊ 1 ಸ್ಪೂನ್ಗೆ ನೀವು ಅರಶಿನ ಹಾಕ್ಕೊಳ್ಳಿ. ಇದು ಮನೆ ಅರಶಿನ, ಸೊ ಮೀನ್ಸ್ ಮನೆಯಲ್ಲೇ ಅರಶಿನದ ಕೊಂಬಿಂದ ನಾವು ಪ್ರಿಪೇರ್ ಮಾಡಿರೋದು. ಯೂಶ್ವಲಿ ಮನೆ ಅರಶಿನ ಯೂಸ್ ಮಾಡಿದ್ರೆ ಒಳ್ಳೆಯದು ಅನಿಸುತ್ತೆ. ಮತ್ತು ಜೇನುತುಪ್ಪ ಯೂಸ್ ಮಾಡ್ತಿದ್ದೀನಿ, ಯಾಕೆಂದರೆ ಇದು ರಿಂಕಲ್ಸ್ನೆಲ್ಲ ಅವಾಯ್ಡ್ ಮಾಡುತ್ತೆ. ಸೊ ಏಜ್ಡ್ ಅನ್ನೋ ಲುಕ್ನ ಕಡಿಮೆ ಮಾಡುತ್ತೆ. ಯಾರಿಗೆ ಏಜ್ ಆಗ್ತಾಯಿದೆ ಅಥವಾ 40+ ಅವರಿಗೆಲ್ಲ ಜೇನುತುಪ್ಪ ಎಲ್ಲರಿಗೂ ಅಪ್ಲೈ ಮಾಡ್ಬೋದು. ಮತ್ತು ಇದು ನ್ಯಾಚುರಲಾಗಿ ಮಾಯ್ಶ್ಚರ್ ಮಾಡುತ್ತೆ ನಿಮ್ಮ ಸ್ಕಿನ್ನ. ಡ್ರೈ ಸ್ಕಿನ್ಗೆ ಭಾಳ ಒಳ್ಳೆಯದು, ಸ್ಮೂತ್ ಸ್ಕಿನ್ ಆಗುತ್ತೆ ಅದರಿಂದ. ಆಮೇಲೆ ನಾನು ನೆಕ್ಸ್ಟ್ ಯೂಸ್ ಮಾಡ್ತಿರೋದು ಗ್ಲಿಸರಿನ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಗ್ಲಿಸರಿನ್ ಆ್ಯಂಟಿ ಟ್ಯಾನಿಂಗ್ ಯೂಸ್ ಮಾಡ್ತಾರೆ. ಆಮೇಲೆ ಏಜಸ್ನ ಅದು ಕಡಿಮೆ ಮಾಡುತ್ತೆ, ಅಂದರೆ ನೀವು ಇನ್ ಕೇಸ್ ಏಜ್ಡ್ ಆಗಿದ್ರೂ ಅದನ್ನು ಸೊ ಅವಾಯ್ಡ್ ಮಾಡುತ್ತೆ ನಿಮ್ಮ ಸ್ಕಿನ್ನಲ್ಲಿ. ಆಮೇಲೆ ಡ್ರೈ ಸ್ಕಿನ್ ಅವಾಯ್ಡ್ ಮಾಡುತ್ತೆ. ಆಮೇಲೆ ಅದು ನಿಮಗೆ ಪಿಂಪಲ್ನ ಅವಾಯ್ಡ್ ಮಾಡುತ್ತೆ, ಫೇಸ್ ಶೈನಿಂಗ್ ಮಾಡುತ್ತೆ. ಆಮೇಲೆ ವಿಟಮಿನ್ ಇ ಯೂಸ್ ಮಾಡ್ತಾಯಿದ್ದೀನಿ ನಾನು ಇದಕ್ಕೆ. ವಿಟಮಿನ್ ಇ ಸಹ ನಿಮಗೆ ಸ್ಕಿನ್ನಿಗೆ ಆ್ಯಂಟಿ ಟ್ಯಾನಿಂಗ್ ಥರ ಯೂಸ್ ಆಗುತ್ತೆ. ಸೊ ಅದನ್ನು ಯೂಶ್ವಲಿ 1 ಅಥವಾ 2 ಟ್ಯಾಬ್ಲೆಟ್ಸ್ ಯೂಸ್ ಮಾಡ್ಬೋದು ಯೂಶ್ವಲಾಗಿ. ವಿಟಮಿನ್ ಇ ಆ್ಯಕ್ಚುಲಿ ಭಾಳ ಸ್ಕಿನ್ನಿಗೆ ಒಳ್ಳೆಯದು. ಸೊ ಅದನ್ನು ನಾನು 1 ತೊಗೊಂಡಿದ್ದೀನಿ. ಸೊ ಆಗಿದ್ಮೇಲೆ ನೀವು ಅಲೋವೆರಾ ಜೆಲ್ ಸಹ ಯೂಸ್ ಮಾಡ್ಬೋದು. ಸೊ ನೀವು ಅಲೋವೆರಾ ಜೆಲ್ ಅಂಗಡಿಯಲ್ಲಿ ಖರೀದಿನೂ ಮಾಡ್ಬೋದು, ಇಲ್ಲ ಇನ್ ಕೇಸ್ ನೀವು ಮನೇಲೇ ಏನಾದರೂ ಬೆಳೆದಿದ್ರೆ ಸೊ ಅಲೋವೆರಾ ಜೆಲ್ನ ಅದನ್ನು ಸಹ ಯೂಸ್ ಮಾಡ್ಬೋದು. ನಾನು ಯೂಶ್ವಲಿ ಮನೆಯಲ್ಲೇ ಅದು ಅಲೋವೆರಾ ಜೆಲ್ ನಾನೇ ಮಾಡಿಕೊಂಡೆ. ಸೊ ಅಲೋವೆರಾ ತೊಗೊಂಡ್ಬಿಟ್ಟು ಸೊ ಈ ಥರ ಎಲ್ಲ ತೆಗೆದು ಸಿಪ್ಪೆನ ನೀವು ಮಿಕ್ಸಿ ಮಾಡ್ಕೊಳ್ಳಿ. ಸೊ ಅದರಿಂದ ನೀವು ಅಲೋವೆರಾ ಜೆಲ್ ನ್ಯಾಚುರಲಾಗಿ ನೀವೇ ಪ್ರಿಪೇರ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಬೋದು ಸ್ಕಿನ್ನಿಗೆ. ಸೊ ನೀವು ಇದನ್ನು ಯೂಸ್ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ ಹೇಗೆ ಬಂತು.